ಅಣ್ಣನ್ ಮನ್ಸಲ್ಲಿರೋ ಸರ್ಸು ಕಣ್ಮುಂದೆನೆ ಓಡಾಡ್ತಿದ್ರು. ಅವನಿಗೆ ಯಾಕೆ ಕಾಣಿಸ್ತಿಲ್ಲ ಅಂತ ನನಗೂ ಅರ್ಥ ಆಗ್ತಿಲ್ಲ. ಕೋಪದಲ್ಲಿ ಕಣ್ ಮುಚ್ಕೊಂಡ್ ಮಾತಾಡ್ತಿದಾರಮ್ಮ. ಈ ಮದ್ವೆ ಅನ್ನೋ ಅಪಾಯನ ತಡಿಬೇಕು ಅಂತಿರೋ ನಮ್ ಪ್ರಯತ್ನನ ಅವ್ರ ಮೊಂಡತನದಿಂದ ಎಲ್ಲ ಹಾಳು ಮಾಡ್ತಿದ್ದಾರೆ. ಮತ್ತೆ ಇವಾಗ ಏನ್ ಮಾಡೋಣ ಸರ್ಸು? ಈ ಮದ್ವೆ ನಿಲ್ಲಿಸ್ಬೇಕು ಅಂದ್ರೆ ಬೇರೆ ದಾರಿ ಇಲ್ವಾ? ನವ್ಯಮ್ಮ, ಅಷ್ಟಕ್ಕೂ ಈ ಮದ್ವೆ ಗಲಾಟೆ ಹೇಗ್ ಶುರುವಾಯ್ತು? ಅಣ್ಣ ಪ್ರೀತಿ ಒಟ್ಟಿಗೆ ಇರೋ ಫೋಟೋಸು ಇರೋದಕ್ಕೆ, ಆ ಫೋಟೋಸು ಟಿವಿಲ್ ಬಂದಿರೋದಕ್ಕೆ. ಆ ಫೋಟೋನ್ ಯಾರು ತೆಗ್ದಿದ್ದಮ್ಮ? ಮೇಡಮ್ ಹೇಳೋ ಪ್ರಕಾರ ಯಾರೋ ಬಿಸ್ನೆಸ್ ರೈವಲರೀಸ್ ಮಾಡಿರೋ ಕೆಲಸ ಅಂತಿದ್ದಾರೆ. ಅಷ್ಟಕ್ಕೂ ಆ ಟೈಮಲ್ಲಿ ಅವ್ರು ಅಲ್ಲಿರ್ತಾರೆ ಅಂತ ಇವ್ರಿಗೆ ಹೇಗೆ ಗೊತ್ತಾಯ್ತು? ನಿನ್ನ ಅನುಮಾನ ಯಾರ ಮೇಲೆ? ಪ್ರೀತಿ ಕಡೆಯವ್ರ ಮೇಲೇನೆ ನನ್ನ ಅನುಮಾನ. ರಾಹುಲ್ ಅವ್ರನ್ನ ಅಮ್ಮವ್ರನ್ನ ನಂಬಿಸೋದಕ್ಕೆ ಈ ಪ್ರೀತಿನೇ ಚೆನ್ನಾಗಿ ಪ್ಲಾನ್ ಮಾಡಿದಾಳೆ ಅಂತ ಅನ್ನಿಸ್ತಿದೆ. ಗೆಸ್ಟ್ ಹೌಸ್ಗೆ ಫೋಟೋ ತೆಗಿಯೋದಕ್ಕೆ ಹೋಗಿದ್ ವ್ಯಕ್ತಿ ಯಾರು ಅಂತ ಮೊದಲು ಕಂಡು ಹಿಡಿಬೇಕು. ಅವ್ರ ಕೈಯಲ್ಲೇ ನಿಜ ಬಾಯ್ ಬಿಡ್ಸಿದ್ರೆ ಪ್ರೀತಿ ಆಟ ಏನು ಅಂತ ಗೊತ್ತಾಗುತ್ತೆ. ಅವಾಗ ಮದ್ವೆನ ನಾವ್ ನಿಲ್ಸೋದಲ್ಲ, ಅಮ್ಮವ್ರೆ ಆ ಪ್ರೀತಿಗೆ ಬುದ್ಧಿ ಹೇಳಿ ಈ ಮನೆಯಿಂದ ಹೊರಗಡೆ ಹಾಕ್ತಾರೆ. ಕರೆಕ್ಟ್ ಸರ್ಸು. ಸರಸು ಎಷ್ಟೇ ಅವತಾರ ಎತ್ತಿದ್ರು, ಎಷ್ಟೇ ಗೆಟಪ್ ಬದಲಾಯಿಸಿದ್ರು, ನಿನ್ನ ತಲೆಯಲ್ಲಿರೋ ಬುದ್ಧಿವಂತಿಕೆ ಮಾತ್ರ ಸ್ವಲ್ಪ ಕೂಡ ಯಾಕೆ ಬದಲಾಗಲಿಲ್ಲ? ನಿನ್ನ ಪ್ರಯತ್ನನ ನೀನು ಮಾಡ್ಕೋ, ನನ್ನ ಮದುವೆ ನಿಲ್ಲದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ಹಾಯ್ ಬ್ರೋ. ಹಾಯ್ ಪ್ರೀತಿ. ಏನ್ ಪ್ರೀತಿ, ನಿನ್ ಪ್ಲಾನಿಗೆ ಹೆಲ್ಪ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳೋಕ್ ಬಂದಿದ್ಯಾ? ಥ್ಯಾಂಕ್ಸ್ ಹೇಳೋದಕ್ಕಲ್ಲ, ವಾರ್ನಿಂಗ್ ಕೊಡೋದಕ್ಕೆ ಬಂದಿದ್ದೀನಿ. ಏನಾಯ್ತು ಪ್ರೀತಿ? ಏನ್ ಪ್ರೀತಿ ಇದು? ಮನೇಲಿ ನಿನ್ ಮದ್ವೆ ಕೆಲಸ ಶುರುವಾಗತ್ತೆ, ನೀನ್ ಹ್ಯಾಪಿ ಆಗಿರ್ತೀಯ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ರೆ ಇಂಥ ಟೆಸ್ಟ್ ಕೊಡ್ತಾ ಇದೆಯಲ್ಲ. ನಾನ್ ಕೊಡ್ಲಿಲ್ಲ, ಎಲ್ಲ ಸರ್ಸು ಅತಿ ಬುದ್ಧಿವಂತಿಕೆಯಿಂದ ಬಂದಿದೆ. ಅಂದ್ರೆ ಇದೆಲ್ಲ ಅವಳ ಗೆಸ್ಸಾ ಅಥವಾ ನಮ್ ಬಗ್ಗೆ ಗೊತ್ತಿಲ್ಲದೆ ಆಕ್ಟ್ ಮಾಡ್ತಿದ್ದಾಳ? ಇಲ್ಲ ಬ್ರೋ, ಇದು ಗೆಸ್ಸು. ಆದ್ರೆ ನಿಜನ್ ತಿಳ್ಕೊಳ್ಳೋದು ಅವಳಿಗೆ ಅಷ್ಟು ದೊಡ್ಡ ಕಷ್ಟ ಏನಲ್ಲ. ಅಂದ್ರೆ ಕಾರ್ನ ಬ್ರೇಕ್ ಡೌನ್ ಮಾಡಿದ್ದು, ಗೆಸ್ಟ್ ಹೌಸ್ಗೆ ಬಂದು ಫೋಟೋಸ್ ತೆಗೆದಿದ್ದು, ಮೀಡಿಯಾಗೆ ಲೀಕ್ ಮಾಡಿದ್ದು ನಾನೇ ಅಂತ ಕಣ್ಣು ಹಿಡಿತಾಳ? ಅವಳಿಗೆ ಆ ಚಾನ್ಸ್ ಕೊಡಬಾರ್ದು ಅಂತಾನೆ ಅಲ್ವಾ ನಿನ್ನ ಹತ್ರ ಮಾತಾಡೋದಕ್ಕೆ ಬಂದಿರೋದು. ನವೀನ್ ಜೊತೆ ನನ್ನ ಮದುವೆನ ಹಾಳು ಮಾಡಿ ಸತ್ಲು ಅನ್ಕೊಂಡ್ರೆ ಬದುಕ್ ಬಂದು ರಾಹುಲ್ ಜೊತೆ ನಿನ್ ಮದುವೆ ಮುರಿಯೋದಕ್ಕೆ ಯಾಕೆ ಇಶ್ಯೂ ಕ್ರಿಯೇಟ್ ಮಾಡ್ತಿದ್ದಾಳೆ ಪ್ರೀತಿ? ಅವಳಿಗೆ ಗಂಡ ಅಂದ್ರೆ ಅಷ್ಟಿಷ್ಟ. ನನಗೇನೋ ರಾಹುಲ್ನ ಹೇಗಾದ್ರೂ ದಕ್ಕಿಸ್ಕೊಳ್ಬೇಕು ಅನ್ನೋ ಕೋರಿಕೆ. ಎಲ್ಲ ಗೊತ್ತಿರೋಳ್ಗೆ ಅಷ್ಟು ಕೋಪ ಗ್ಯಾರಂಟಿ ಇರುತ್ತೆ ಅಲ್ವಾ? ಛೇ, ನಿನಗೆ ಹೆಲ್ಪ್ ಮಾಡಿ ಆ ಸರ್ಸು ಮೇಲೆ ರಿವೆಂಜ್ ತೀರಿಸ್ಕೋಬೇಕು ಅನ್ಕೊಂಡ್ರೆ ಹೀಗೆ ಮಿಸ್ ಆಯ್ತಲ್ಲ. ಮಿಸ್ ಆಗಿಲ್ಲ, ನಮ್ಗಿನ್ನೂ ಚಾನ್ಸ್ ಇದೆ. ನೀನ್ ಅವತ್ತೇ ಗೆಸ್ಟ್ ಹೌಸ್ ಬಂದಿರೋ ಹಾಗೆ, ಫೋಟೋಸ್ ತೆಗ್ದಿರೋ ಹಾಗೆ ಯಾವ ಪರಿಸ್ಥಿತಿಯಲ್ಲೂ ಹೊರಗಡೆ ಬರಬಾರ್ದು. ಮೂರನೇ ಕಣ್ಣಿಗೆ ಗೊತ್ತಾಗಬಾರ್ದು. ಬಿ ಕೇರ್ಫುಲ್. ಓಕೆ, ಶೋರ್ ಪ್ರೀತಿ. ಆಂಟಿ, ಭಾಷಿಣಿ ನನ್ನ ಮನೇಲಿದ್ರೂ ಕೂಡ ಇಲ್ದಿರೋ ಥರ ಬಿಹೇವ್ ಮಾಡ್ತಾಳೆ. ಜಾಬ್ ಬಿಟ್ರೆ ನನ್ನ ಬಗ್ಗೆ ಸ್ವಲ್ಪ ಕೂಡ ಯೋಚನೆನೂ ಇಲ್ಲ. ಅವಳು ಸೈಲೆಂಟ್ಗೆ ರಿವೆಂಜ್ ಆಗಿ ಇವತ್ತಿಂದ ನಾನು ಅವ್ರ ಜೊತೆ ಮಾತಾಡೋದನ್ನ ನಿಲ್ಲಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಯಾಕೆ ವರುಣ್, ಇಂಥ ನಿರ್ಧಾರನ ಯಾಕೆ ತಗೋತ್ಯಾ? ಈಗ
ಈಗ ಕೆಲಸ ಸ್ವಲ್ಪ ಜಾಸ್ತಿ ಇರತ್ತೆ ಅಂತ ನನ್ನ ಹತ್ರ ಹೇಳಿದಾಳೆ ಸಾಕು ವರುಣ್. ಆಂಟಿ. ಪ್ರತಿ ಸರಿ ನನ್ನ ಕೋಪಕ್ಕೆ ಯಾವುದೋ ರೀತಿ ಒಂದು ಕವರಿಂಗ್ ಮಾಡ್ತಾನೆ ಇರ್ತೀರಾ. ನಾನು ಮಾತ್ರ ಭಾಷಿಣಿ ಹತ್ರ ಖಂಡಿತ ಮಾತಾಡಲ್ಲ. ಭಾಷಿಣಿ, ಹೌ ವಾಸ್ ದ ಡೇ ಭಾಷಿಣಿ? ಯಾ ವರುಣ್, ಇಟ್ ವಾಸ್ ಫೈನ್. ಆಂಟಿ, ಭಾಷಿಣಿ ಟಯರ್ಡ್ ಆಗಿದ್ದಾಳೆ, ಒಂದು ಕಪ್ ಕಾಫಿ ತಗೊಂಡ್ಬರ್ತೀರಾ? ನನ್ನ ಭಾಷಿಣಿನ ನೋಡಿಲ್ಲ ಅಂದ್ರೆ ಕೋಪ ಬರುತ್ತೆ, ಆದರೆ ಒಂದು ಸರಿ ನೋಡ್ತಾ ಇದ್ದಾಗೆ ನನ್ನ ಕೋಪ ಎಲ್ಲ ಹಾಟ್ ಪ್ಯಾನ್ ಮೇಲೆ ಹಾಕಿರೋ ಬಟರ್ ಥರ ಮೆಲ್ಟ್ ಆಗೋಗುತ್ತೆ. ಭಾಷಿಣಿ, ನಾಳೆ ಸ್ಪೆಷಲ್ ಏನ್ ಗೊತ್ತಾ? ಏನ್ ವರುಣ್? ವ್ಯಾಲೆಂಟೈನ್ಸ್ ಡೇ. ನಮಗಿದು ಫಸ್ಟ್ ಅಂಡ್ ಲಾಸ್ಟ್ ವ್ಯಾಲೆಂಟೈನ್ಸ್ ಡೇ. ಈ ವರ್ಷ ಇಲ್ಲಿ, ನೆಕ್ಸ್ಟ್ ಇಯರ್ US ನಲ್ಲಿ ಸೆಲೆಬ್ರೇಟ್ ಮಾಡೋಣ. ಇಲ್ಲ ವರುಣ್, ನಂಗೆ ಇಂಥದ್ದೆಲ್ಲ ಇಷ್ಟ ಆಗಲ್ಲ. ಅಭ್ಯಾಸ ಮಾಡ್ಕೊಂಡ್ರೆ ಏನ್ ಬೇಕಾದ್ರೂ ಇಷ್ಟ ಆಗುತ್ತೆ ಭಾಷಿಣಿ. ನಾಳೆ ನೀನ್ ಲೀವ್ ಹಾಕು, ನಾವು ಸಿಟಿನೆಲ್ಲ ರೌಂಡ್ ಹಾಕಿ ಡಿನ್ನರ್ ಹೋಗಿ ಇಡೀ ದಿನ ಎಂಜಾಯ್ ಮಾಡ್ಕೊಂಬರೋಣ. ನೋ ವರುಣ್, ನಾಳೆ ನಂಗೆ ತುಂಬಾ ಇಂಪಾರ್ಟೆಂಟ್ ವರ್ಕ್ ಇದೆ. ಕಮಾನ್ ಭಾಷಿಣಿ, ಹೀಗೆಲ್ಲ ಮಾಡಬೇಡ. ನಾಳೆ ಒಂದಿನಕ್ಕೆ ಏನೂ ಆಗಲ್ಲ, ರಜಾ ಹಾಕು. ಕೇಳ್ತಾ ಇದ್ರೆ ಏನು ಮಾತಾಡ್ತಾ ಇಲ್ಲ. ವರುಣ್, ಮೌನಂ ಸಮ್ಮತಿ ಲಕ್ಷಣಂ ಅನ್ಸತ್ತೆ. ಭಾಷಿಣಿ ನಿನ್ ಜೊತೆ ಬರ್ತಾಳೆ, ನನ್ ಜವಾಬ್ದಾರಿ. ಥ್ಯಾಂಕ್ಸ್ ಆಂಟಿ. ನೀನು ಬೆಡ್ ಮೇಲೆ ಹೂವನ್ನ ಯಾಕೆ ಹಾಗಾಕಿದ್ಯಾ? ನಿನಗೆ ಯಾರು ಹೇಳಿದ ಹಾಗೆ ಮಾಡೋದಕ್ಕೆ? ಯಾರೋ ಯಾಕೆ ಹೇಳಬೇಕು ರಾಹುಲ್ ಅವರೇ? ಅವತ್ತು ನನಗೋಸ್ಕರ ನೀವು ಮಾಡಿದ್ದಕ್ಕೆ ಇವತ್ತು ನಿಮಗೋಸ್ಕರ ನಾನು ಮಾಡಿದ್ದೀನಿ. ಇಷ್ಟ ಆಯ್ತಾ ರಾಹುಲ್ ಅವರೇ? ನೀವು ಇಂಪ್ರೆಸ್ ಆದ್ರಾ? ನನಗೆ ರಿಟರ್ನ್ ಗಿಫ್ಟ್ ಕೊಡ್ತೀರಾ? ನಿನಗೆ ಸರಿಯಾಗಿ 2 ಬಾರಿಸ್ತೀನಿ. ಬೇಕಾ? ಬೇಡ ಬಿಡಿ ರಾಹುಲ್ ಅವರೇ, ನನಗೆ ಹೊಡೆದು ಮತ್ತೆ ನೀವು ಯಾಕೆ ಬೇಜಾರು ಮಾಡ್ಕೋಬೇಕು ಹೇಳಿ? ನಿಜ ಹೇಳು, ನಿನಗೆ ಈ ವಿಷಯನ ನವ್ಯನೇ ಹೇಳಿದ್ಲು ಅಲ್ವಾ? ನನ್ನ ಸರ್ಸು ಬಗ್ಗೆ ಎಲ್ಲಾನು ತಿಳ್ಕೊಂಡಿದ್ದಾಳೆ ಅಂತ ಅವಳ ಜೊತೆ ತುಂಬಾ ಕ್ಲೋಸ್ ಆಗಿ ಮೂವ್ ಆಗ್ತಾ ಇದೆಯಲ್ವಾ? ನನ್ನ ಬಗ್ಗೆ ನಾನೇ ತಿಳ್ಕೊಳ್ಳೋ ಅವಶ್ಯಕತೆ ಏನಿದೆ ರಾಹುಲ್ ಅವರೇ? ನನ್ನನ್ನು ಹೀಗೆ ಮೋಸ ಮಾಡಬೇಕು ಅಂದ್ರೆ ನನ್ನ ಸರ್ಸು ಬಗ್ಗೆ ನೀನು ತಿಳ್ಕೊಳ್ಳೇಬೇಕಲ್ವಾ? ನಿಮ್ಮನ್ನ ನಂಬಿಸ್ಬೇಕು ಅನ್ನೋ ಪ್ರತಿ ಪ್ರಯತ್ನನೂ ಯಾಕೆ ಮೋಸ ಅನ್ಕೋತಿದ್ದೀರಾ ನೀವು?
ನನ್ನ ಸರ್ಸು ಅಂತ ನಂಬಿದ್ರೆ ನನಗೆ ಬೆಟ್ಟದಷ್ಟು ಸಹಾಯ ಆಗುತ್ತೆ. ಈ ಕುಟುಂಬಕ್ಕೆ ಬರ್ತಿರೋ ಸಮಸ್ಯೆಗಳಿಂದ ಕಾಪಾಡ್ಕೊಳ್ಳೋ ಪರಿಹಾರ ಸಿಗುತ್ತೆ. ನನ್ಗೋಸ್ಕರ ಅಲ್ದೇ ಇದ್ರು ಈ ಕುಟುಂಬಕ್ಕೋಸ್ಕರ, ನಮ್ಮ ಅಮ್ಮವ್ರಿಗೋಸ್ಕರನಾದ್ರೂ ನಾನು ನಿಮ್ ಸರ್ಸುನೆ ಅಂತ ನಂಬಿ ರಾಹುಲ್ ಅವರೇ, ನಾನು ನಿಮ್ ಸರ್ಸುನೆ. ಆಹಾ, ಕಥೆ ತುಂಬಾ ಚೆನ್ನಾಗಿದೆ. ಆದ್ರೂ ಯಾಕೋ ಡ್ರಾಮಾ ಸ್ವಲ್ಪ ಜಾಸ್ತಿನೇ ಆಯ್ತು. ಪರವಾಗಿಲ್ಲ, ಎಮೋಷನ್ ಇಂದ ನೀನ್ ಚೆನ್ನಾಗೆ ಕವರ್ ಮಾಡಿದ್ಯಾ. ಕಥೆ ಅಲ್ಲ ರಾಹುಲ್ ಅವರೇ. ಮತ್ತಿಲ್ಲೇನೋ, ನಿನ್ನ ನಾನು ನಂಬ್ತಿಲ್ಲ ಅಂತ ನನ್ನ ಫ್ಯಾಮಿಲಿನ ಕೂಡ ಇನ್ವಾಲ್ವ್ ಮಾಡ್ತಿದ್ಯಾ. ಅಪಾಯ ಅನ್ಕೊಂಡು ಭಯ ಪಟ್ಟು ನಿನ್ನ ಹತ್ರ ಮಾಡ್ಕೋತೀನಿ. I'll call you back later. ನವ್ಯ, ಇನ್ನೂ ನಿದ್ರೆ ಮಾಡ್ಲಿಲ್ವಾ? ಇಲ್ಲ ಮೇಡಮ್, ನಿದ್ರೆ ಬರ್ತಿರ್ಲಿಲ್ಲ. ಏನಾಯ್ತು ನವ್ಯ? ಅಂದ್ರೆ ಮೇಡಮ್, ಫಸ್ಟ್ ಪ್ರೆಗ್ನೆನ್ಸಿ ಅಬಾರ್ಷನ್ ಆಯ್ತಲ್ವಾ, ಸಿಟಿಲಿ ಚಕ್ರಿಗೆ ಗೊತ್ತಿರೋ ಗೈನಕಾಲಜಿಸ್ಟ್ ಇದಾರಂತೆ. ಒಂದ್ಸಲ ಕನ್ಸಲ್ಟೇಷನ್ಗೆ ಹೋಗೋಣ ಅಂತ. ಸರಿನಮ್ಮ, ಹಾಗೆ ಮಾಡು. ಲಾಸ್ಟ್ ಟೈಮ್ ನನ್ನ ದುರದೃಷ್ಟದಿಂದ ಮಿಸ್ಕ್ಯಾರೇಜ್ ಆಗೋಯ್ತು. ಈ ಸಾರಿ ಹಾಗಾಗದೇ ಇರೋ ಹಾಗೆ ತುಂಬಾನೇ ಕೇರ್ ತಗೊಳ್ಬೇಕು ನವ್ಯ. ಸರಿ ಮೇಡಮ್. ನವ್ಯ, ರಾಹುಲ್ ಇನ್ನೂ ನಿದ್ರೆ ಮಾಡ್ಲಿಲ್ವಾ? ಅವನ್ ರೂಮ್ ಲೈಟ್ ಆನಲ್ಲೇ ಇದೆ? ಇಲ್ಲ ಮೇಡಮ್, ಏನೋ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ದಾನೆ. ಲೈಟ್ ಆಫ್ ಮಾಡಕ್ ಹೋದ್ರೆ ನನ್ನ ಮೇಲೆ ಕೋಪ ಮಾಡ್ಕೋತಿದ್ದಾನೆ. ಏನೋಮ್ಮ, ಈ ಹುಚ್ಚು ಹೋಗ್ಬೇಕು ಅಂತಾನೆ ಮದ್ವೆ ಮಾಡೋಕ್ ರೆಡಿ ಆಗಿದ್ದೀನಿ. ಕನಿಷ್ಠ ಪಕ್ಷ ಆಗ್ಲಾದ್ರು ಈ ಹುಚ್ಚು ಹೋದ್ರೆ ಸಾಕು. ಸರಿ ನವ್ಯ, ನೀನು ಹೋಗಿ ಸ್ವಲ್ಪ ರೆಸ್ಟ್ ತಗೊಮ್ಮ. ಹಾ ಸರಿ ಮೇಡಮ್. ಗುಡ್ ನೈಟ್. ಸುಮ್ನೆ ಟೈಮ್ ವೇಸ್ಟ್ ಮಾಡ್ದೆ ಇಲ್ಲಿಂದ ಹೊರಡು. ಏನ್ ರಾಹುಲ್ ಅವರೇ ಹೀಗೆ ಹೇಳ್ತಿದ್ದೀರಾ? ನಿಮ್ಗೋಸ್ಕರ ನಾನು ಇಷ್ಟು ಕಷ್ಟಪಟ್ರೆ. ಇದು ಕಷ್ಟ ಅಲ್ಲ, ನಿನ್ನ ಸ್ವಾರ್ಥ. ನನ್ನ ಸರಸು ಮನಸ್ಸು ಮಾಡಿ ಮಾಡಿದ್ರೆ ಇದಕ್ಕಿಂತ ಚೆನ್ನಾಗಿರುತ್ತೆ. ಈಗ ಹೊರಡು. ಹೋಗು ಅಂತ ಹೇಳಿಲ್ವಾ? ಏನಾಯ್ತು ವರುಣ್? ಇವತ್ತು ವ್ಯಾಲೆಂಟೈನ್ಸ್ ಡೇ. ಎದ್ದ ತಕ್ಷಣ ಭಾಷಿಣಿ ನೋಡ್ಬೇಕು ಅಂತ ಅನ್ಕೊಂಡೆ, ಆದ್ರೆ ಅವಳು ನೋಡಿದ್ರೆ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಅಂದ್ರೆ ಇವತ್ತು ರಜಾ ಹಾಕ್ತೀನಿ ಅಂತ ಹೇಳಿದ್ಲು ವರುಣ್, ಆದ್ರೆ ಅರ್ಜೆಂಟಾಗಿ ಫೋನ್ ಬಂದಿದ್ದಕ್ಕೆ ಹೋಗ್ಬೇಕಾಗಿ ಬಂತು. ನಿನ್ನೆ ಅಷ್ಟೊಂದು ಹೇಳಿದ್ಮೇಲೂ ಕೂಡ ನೀವೇನು ಇಂಥ ರೀಸನ್ ಕೊಡ್ತಾ ಇದ್ದೀರಾ ಆಂಟಿ? ಅವಳು ತಾನೇ ಏನ್ ಮಾಡ್ತಾಳಪ್ಪ, ಭಾಷಣಿಗೆ ಇಷ್ಟ ಇಲ್ಲ ಅಂದ್ರೂ ತಪ್ಪದೆ ಹೋಗ್ಲೇಬೇಕಲ್ವಾ? ವಾಟ್ ಇಸ್ ದಿಸ್ ಆಂಟಿ? ಮತ್ತೆ ಇವತ್ತು ನನ್ನ ಇಡೀ ದಿನ ಸ್ಪಾಯ್ಲ್ ಆದಾಗೆ ಅಲ್ವಾ? ಬೆಳಗ್ಗೆ ಎದ್ದಾಗಿನಿಂದ ಹಿಡಿದು ನೈಟ್ ಮಲಗೋವರೆಗೂ ಕೂಡ ಎಲ್ಲಿ ಹೋಗ್ಬೇಕು, ಏನ್ ಮಾಡಬೇಕು ಅಂತ ಎಷ್ಟು ಪ್ಲಾನ್ ಮಾಡ್ಕೊಂಡಿದ್ದೆ.
ಈಗ ಎಲ್ಲ ಸ್ಪಾಯ್ಲ್ ಆಗೋಯ್ತು. ಸಂಜೆ ಬೇಗ ಬರ್ತೀನಿ ಅಂತ ಹೇಳಿ ಹೋಗಿದ್ದಾಳೆ ವರುಣ್. ಅವಾಗ ಶಾಪಿಂಗು, ಓಡಾಟ ಎಲ್ಲ ಎಲ್ಲ ನಿನ್ನಿಷ್ಟನೇ. ಆಗ್ಲಾದ್ರೂ ಬರ್ತಾಳೋ ಇಲ್ವೋ? ಬರ್ತಾಳೆ ವರುಣ್, ಇದೊಂದು ಸಲ ನನ್ನ ನಂಬು. ನಿಮ್ಮ ಮಾತನ್ನ ನಂಬೋದ್ ಬಿಟ್ರೆ ನನಗೆ ಬೇರೆ ಆಪ್ಷನ್ ಇಲ್ಲ ಆಂಟಿ. ಭಾಷಿಣಿ ಹತ್ರ ಮನೇಲೇ ಇರುವಂತ ಎಷ್ಟು ಬೇಡ್ಕೊಂಡೆ. ಏನ್ ಕೆಲ್ಸನೋ ಏನೋ, ಮದ್ವೆ ಮಾಡ್ಕೊಳ್ಳೋನ್ಗಿಂತ ಮುಖ್ಯವಾದ ಕೆಲ್ಸ ಏನಿರತ್ತೆ? ಅಶೋಕವನದಲ್ಲಿ ಸೀತೆ, ವಾಗ್ದೇವಿ ಮನೆಯಲ್ಲಿ ಸರಸು. ಅದೇನೋ ನೀನ್ ಅಳ್ತಾ ಇದ್ರೆ ನನಗ್ ತುಂಬಾ ಸಂತೋಷ ಆಗುತ್ತಪ್ಪ. ಇದನ್ನೇ ರಾಕ್ಷಸಾನಂದ ಅಂತಾರೆ. ಏನೋ ಒಂದು ಆನಂದನೇ ಅಲ್ವಾ? ಪಾಪ ನಿನಗ ಅದು ಕೂಡ ಇಲ್ವಲ್ಲ? ನಿಜ ಹೇಳಿ ರಾಹುಲಿಗೆ ಹತ್ರನೂ ಆಗಲ್ಲ. ಎಷ್ಟೇ ಪ್ಲಾನ್ ಹಾಕಿದ್ರು ಆಂಟಿ ಡಿಸೈಡ್ ಮಾಡಿರೋ ನಮ್ಮ ಮದುವೆ ಕೂಡ ನಿಲ್ಸೋಕ್ಕಾಗಲ್ಲ. ನನ್ನ ಮಾತು ಕೇಳಿ ಈ ಕ್ಯಾರೆಕ್ಟರ್ನ ಡ್ರಾಪ್ ಮಾಡಿ ಹೀಗೆ ಭಾಷಿಣಿ ಹಾಗೇನೆ ಕಂಟಿನ್ಯೂ ಮಾಡು. ಅವನ್ ಯಾರೋ ಅಮೆರಿಕ ಭಾವ ಇದಾನಲ್ವಾ, ಅವನ ಜೊತೆ ಲೈಫ್ ಎಂಜಾಯ್ ಮಾಡು. ಏಯ್, ಕೇಳಿಸ್ಕೊತಿದ್ದೀನಿ ಅಂತ ಬಾಯಿಗೆ ಬಂದಿದ್ ಮಾತಾಡಿದ್ರೆ ಇಲ್ಲೇ ಸಾಯಿಸ್ಬಿಡ್ತೀರಿ. ಹೀಗೆ ಕಿರ್ಚೋದನ್ ಬಿಟ್ರೆ ನೀನ್ ಏನು ಮಾಡಲ್ಲ ಅಂತ ನನ್ ಗೊತ್ತು ಸರ್ಸು. ನನ್ ಡ್ರೆಸ್ ಅಲ್ಲಿ ಬ್ಯೂಟಿ, ಈ ಕೈಯಲ್ಲಿ ಬೊಕ್ಕೆ ನೋಡ್ತಿದ್ರೆ ನಿನಗ್ ಜೆಲಸ್ ಆಗ್ತದೆ. ಅದಕ್ಕೆ ಏನ್ ಮಾಡ್ಬೇಕೋ ಗೊತ್ತಾಗ್ದೆ ಹೀಗ್ ಕೋಪ ಬರ್ತಿದೆ ಅಲ್ವಾ? ಇವತ್ತು ವ್ಯಾಲೆಂಟೈನ್ಸ್ ಡೇ. ರಾಹುಲ್ಗೆ ವಿಶಸ್ ಹೇಳಿ ನನ್ನ ಪ್ರೀತಿನ ಈ ಹೂವಿನ ಜೊತೆ ಸೇರಿಸಿ ಪ್ರೀತಿಯಿಂದ ಕೊಡಕ್ ಹೋಗ್ತಿದ್ದೀನಿ. ಹೆಸರಿಗಷ್ಟೇ ಹೆಂಡ್ತಿ ನೀನು. ಯಾವತ್ತಾದ್ರೂ ಇಂಥ ಸೆಲೆಬ್ರೇಷನ್ ನೋಡಿದ್ಯಾ, ಮಾಡಿದ್ಯಾ? ಏ ಪಾಪು, ನೀನಿಲ್ಲೇ ಅಳ್ತಾ ಕೂತ್ಕೋ. ನಾನ್ ಮಾತ್ರ ನನ್ನ ರಾಹುಲ್ ಪ್ರೀತಿಲಿ ಮುಳುಗ್ ಹೋಗ್ತೀನಿ. ಬಾಯ್ ಸರ್ಸು. ಸಾರಿ ಭಾಷಿಣಿ. ಬಾಯ್. ರಾಹುಲ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ರಾಹುಲ್. ತಗೋ. ಫ್ಲವರ್ಸ್ ಯಾಕೆ? ಯಾಕಂದ್ರೆ ಏನ್ ರಾಹುಲ್, ಲವರ್ಸ್ ಆಗಿ ಇದು ನಮ್ಗೆ ಲಾಸ್ಟ್ ವ್ಯಾಲೆಂಟೈನ್ಸ್ ಡೇ. ಆಮೇಲೆಲ್ಲ ಮ್ಯಾರೇಜ್ ಆನಿವರ್ಸರಿಗಳೇ ಅಲ್ವಾ? ನನಗಿಂಥದ್ದೆಲ್ಲ ಇಷ್ಟ ಆಗೋದಿಲ್ಲ ಪ್ರೀತಿ. ರಾಹುಲ್ ನಾನು ಎಷ್ಟು ಪ್ರೀತಿಯಿಂದ ನಿನ್ಗೋಸ್ಕರ ಈ ಸ್ಪೆಷಲ್ ಬೊಕ್ಕೆನ್ ತಗೊಂಡ್ ಬಂದ್ರೆ ಹೀಗೆ ಇಗ್ನೋರ್ ಮಾಡ್ತಿದ್ಯಲ್ಲ ಯಾಕೆ? ಪ್ಲೀಸ್ ರಾಹುಲ್ ತಗೋ. ರಾಹುಲ್ ತಗೊಳ್ಳೋದಷ್ಟೇ ಅಲ್ಲ, ಕೊಡ್ಬೇಕು. ಏನು? ಹಗ್ ರಾಹುಲ್, ಇದೇ ನಿನ್ ರಿಟರ್ನ್ ಗಿಫ್ಟ್.